ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಹುಷಾರಾಗಿದ್ದೀರಾ ಅಂತ ಎಣಿಸ್ತೀನಿ. ಇವಾಗ ಡೇ ಇನ್ ಮೈ ಲೈಫ್ ಮಾಡ್ತಾಯಿದ್ದೀನಿ. ಆಫೀಸಲ್ಲಿ ಹೇಗೆ ಟೈಮ್ ಕಳೀತೀನಿ ಎಲ್ಲ ಏನು ಇತ್ತಾ ಅಂತ. ಸೊ ಬನ್ನಿ ಏನೇನಾಗುತ್ತೆ ನೋಡೋಣ. ಇವಾಗ ತಿಂಡಿಗೆ ನೀರಿರಲಿಲ್ಲ ಆ್ಯಕ್ಚುಲಿ. ಯಪ್ಪ ಎಷ್ಟು ನೀರಿರಲಿಲ್ಲ ಅಂದರೆ ಆರ್ಡರ್ ಮಾಡಿ 1 ವಾರ ಆಯಿತು. ದುಡ್ಡು ಕೊಡ್ತೀನಿ ಅಂದರೂ ನೀರು ಸಿಗ್ತಾಯಿಲ್ಲ ಈಗ. ಬೆಂಗಳೂರು ಜೀವನ ಕಷ್ಟ ಕಣ್ರಿ. ಏನೋ ನೋಡೋಣ. ಅಂತೂ ಆಮೇಲೆ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ವಿ. ಮೊನ್ನೆ ಜೆಪ್ಟೋ ಮಳೆ ಅಂತ ಅಂದ್ಬಿಟ್ಟು ಬರಲಿಲ್ಲ. ಲಿಟ್ರಲಿ ನೆನ್ನೆ ಅಂತ ಹೆಕ್ಟಿಕ್ ಡೇ ಆಗಿಬಿಟ್ಟಿತ್ತು. ಕುಡಿಯೋಕ್ಕೆ ಒಂದು ಹನಿ ನೀರಿರಲಿಲ್ಲ. ಕೈ ತೊಳೆಯೋಕ್ಕಿದೆ, ಸ್ನಾನಕ್ಕಿದೆ, ಎಲ್ಲದಕ್ಕೂ ಇದೆ. ಕುಡಿಯೋಕ್ಕೆ ಒಂದು ಹನಿ ನೀರಿಲ್ಲ. ಅಡುಗೆ ಮಾಡೋಕ್ಕೂ ಆಗಲಿಲ್ಲ. ಅದಕ್ಕೆ ನೆನ್ನೆ ನಮ್ಮ ಮನೇಲಿ ಗ್ಯಾಸೇ ಹಚ್ಚಲಿಲ್ಲ. ಅಂತೂ ನೆನ್ನೆ ಜೆಪ್ಟೋ ಆರ್ಡರ್ ಬಂತು. ಸೊ ಅದರಲ್ಲಿ ನೀರು ಬಂತು ಫೈನಲಿ. ಬಿಸ್ಲರಿದು ಏನೋ ಇವಾಗ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ನೆಕ್ಸ್ಟು ಇವಾಗ ಗಂಜಿ ಮಾಡ್ಕೊತಾಯಿದ್ದೀನಿ. ನನಗಂತೂ ಹೊರಗಡೆ ತಿಂದು ಸಾಕಾಗೋಯ್ತೇನೆ. 3 ಹೊತ್ತು ಹೊರಗೆ ತಿಂದಿದ್ದೀನಿ. ಯಪ್ಪ ಸಾಕಾಗಿತ್ತು. ಅದಕ್ಕೆ ಇವತ್ತು ನನ್ನ ಕಸಿನ್ನು ಗಂಜಿ ಮಾಡಿದ್ದಾರಲ್ಲ, ಗಂಜಿ ಹೀರೆಕಾಯಿ ಪಲ್ಯ ತಿಂದಾಗಿ ರೆಡಿ ಆದ ಮೇಲೆ ಸಿಗ್ತೀನಿ. ಬಾಯ್. ಸೊ ಈಗ ಆಫೀಸಿಗೆ ರೆಡಿ ಆದೆ. ನಾನು ಔಟ್ಫಿಟ್ ಇಲ್ಲ ಅಷ್ಟೊಂದು ಚೆನ್ನಾಗಿ ಗೊತ್ತಾಗ್ತಾರೆ. ಲಿಫ್ಟಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಇವತ್ತು ಆಫೀಸಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಬಂದಿಲ್ಲ. ಇದು ನೆಕ್ಸ್ಟ್ ಡೇ ವಿವಿಪುರಂ ಹೋಗಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಅದ್ರದ್ದು ಏನೇ ಮೀಡಿಯಂ ವಿವಿಪುರಮಲ್ಲಿ ಅದೇನೋ ರೊಟ್ಟಿಗೆ ಮಾಡೋದು ಮಾತ್ರ ಮಸ್ಟ್ ಟ್ರೈ. ಮಸ್ತಾಗಿತ್ತು. ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟ್ ಪಾವ್ ಭಾಜಿ ತೊಗೊಂಡಿದ್ದು. ಇದು ಚೆನ್ನಾಗಿದೆ ಅಲ್ಲ. ಆಮೇಲೆ ಬಜ್ಜಿ ಮಾಡ್ತಾರೆ ತೊಗೊಂಡಿದ್ದು. ಬೇರೆ ಯಾವ್ದು ತೊಗೊಳ್ಳಿಲ್ಲ. ಇದು ಚೆನ್ನಾಗಿತ್ತು. ಹಾಂ ಇದಂತೂ ದೊಡ್ಡ ಸ್ಕ್ಯಾಮ್. ಫೇಮಸ್ ಅಂತಾರೆ ಶಿವಣ್ಣನ ಗುಲ್ಕನ್ ಅಂತ. ಬಟ್ 200 rupees. ಏನು ಜಾಸ್ತಿನೂ ಇರಲಿಲ್ಲ ಕ್ವಾಂಟಿಟಿ. ಹಾನೆಸ್ಟ್ ರಿವ್ಯೂ ಕೊಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ಬೋದು. ನನಗೆ ಇಷ್ಟ ಯೂಟ್ಯೂಬ್ ಆಗ್ತದೆ. ನನ್ನ ಫ್ರೆಂಡ್ಸ್ ಎಲ್ಲ ಗರ್ಲ್ಸ್ ಬೇಕಂತ ನೀನು ಹಿಂಗೆ ಮಾಡಲಿ ಬಿಟ್ಟು ಇಷ್ಟೇ. ಅಕ್ಕಿ ತಾನೇ ಅದು. ಟೇಸ್ಟ್ ಮಾಡಿ ಎಲ್ಲ ರಬ್ಡಿ ಕಂಡ್ರೆ ಎಲ್ಲ ಫುಲ್ ಅದು. ಇದು ವಾಸವಿ ಕಾಂಡಿಮೆಂಟ್ಸ್ ಅಂತಿದೆಯಲ್ಲ, ಅಲ್ಲಿ ಹನಿ ಜಿಲೇಬಿ ಬಟ್ ನಾನು ತುಂಬ ಡಿಸಪಾಯಿಂಟ್ ಏನಾಯ್ತು ಅಂದರೆ ಮೊಸರು ಕೋಡ್ಬಳೆ ತಿನ್ನಬೇಕು ಅಂತ ಆಸೆ ಇತ್ತು. ವಿವಿಪುರಂ ಹೋಗಿ ಕಾಲಿನೇ ಆಗೋಯ್ತು. ನಾನು ಲ್ಯಾಟ್ಲತ್ತಿಗೋ ಏನೋ ಬೇರೆ ಕಡೆ ಇತ್ತು. ಬಟ್ ಫುಲ್ ಹೊಟ್ಟೆ ಫುಲ್ ಆಗಿತ್ತು. ಸೊ ತಿನ್ನೋಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡ್ತೀನಿ. ಆ್ಯಂಗಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಇದು ಅಷ್ಟೊಂದು ರಶ್ ಇತ್ತು ಅನಿಸುತ್ತೆ. ವೀಕ್ ಡೇಸಲ್ಲಿ ಹೋಗಿ ಈ ಥರ ವೀಕೆಂಡಲ್ಲಿ ಹೋಗಿದ್ರೆ ಏನಾಗುತ್ತೆ ನಮ್ಮದು. ಜಿಲೇಬಿ ತುಂಬ ಸ್ವೀಟ್ ಇತ್ತು. ಬಟ್ ಅಂದರೆ ಚೆನ್ನಾಗಿತ್ತು. ಡೇ ಆಫೀಸ್ ಮುಗಿಸ್ಕೊಂಡು ಹೋಗ್ತಿದ್ದು. ಜೊತೆಗೆ ಮಳೆ ಬೇರೆ ಲೈಟ್ ಎಂಜಾಯ್ ಮಾಡಿದ್ವಿ. ಮೊಸರು ಕೊಡ್ಬೇಡ ಮುಂದೆ
No water, no sugar, no ice. ಕ್ಯಾಮ್ರಾ ಆ್ಯಂಗಲ್ ಒಂಥರ ಆಗಿದೆ, ಸಾರಿ, ಬೇಜಾರು ಮಾಡಬೇಡಿ. ನೆಕ್ಸ್ಟ್ ಪಿಜ್ಜಾ ದೋಸೆ, 99 ವೆರೈಟೀಸ್ ದೋಸೆ ಅದಂತೂ ಟಾಪ್ ನಾಚಲ್ಲಿತ್ತು, ಮಸ್ಟ್ ಟ್ರೈ. ನಾವು ಪಿಜ್ಜಾ ದೋಸೆ ತೊಗೊಂಡಿದ್ವಿ 99 ವೆರೈಟೀಸ್. ಓ ಗಾಡ್, ಇಟ್ ವಾಸ್ ಲೈಕ್ ಅಲ್ಟಿಮೇಟ್. 130 ರುಪೀಸು 100 ದೋಸೆ ಅಪ್ ಟು ದ ಮಾರ್ಕ್. ಫಸ್ಟ್ ತಿಂದಿರೋದ್ರಲ್ಲಿ ಅದ ನಮ್ಮದು ಚೀಸ್ ಅದಕ್ಕೆ ತಾನೇ ನಾವು ಅವ್ರನ್ನ ನಂಬ್ಕೊಂಡು ಬಂದ್ ಮಾಡ್ತಿದ್ದೀವಲ್ಲ. ಏನು ಹೇಳ್ದೆ ನೀನು ಯಾರಿಗೆ? ಪಿಜ್ಜಾ, ಚೀಸ್ ಪಿಜ್ಜಾ. ಒಂದು ಸ್ವಲ್ಪ ಮಾಡಿದ್ರು ನಾನಾಗಿರೋ 3 ಹಾಕಿರೋದು. ಏನೋ ಮಿಕ್ಸ್ ಮಾಡ್ತಾರೆ ಏನೋ. ಅವೇ 1 ರೂಪಾಯಿದು ಚಿಕ್ಕಿದ ಕೊಟ್ಟಿದ್ದೇನು ದೋಸೆ ನಾನು. ಅಯ್ಯಪ್ಪ ಹೆದರ್ಕೊಂಡೆ ಹೇಗೆ ಅಡ್ಡ ಹೋಗ್ಬಿಟ್ಲಲ್ಲ. ಅಯ್ಯೋ मैडम का 3 वीडियोस हो गया क्या? मसाला किधर दिया? ಆಯ್ಡು ಇದು ಝೂಮಲ್ಲಿದೆ, ಝೂಮಲ್ಲಿದೆ. ಹೀಗೆ ಹೀಗೆ ಅದನ್ನೇ ಆಗ್ತದೆ. ಮತ್ತೆ ಮಾಡ ಅನ್ನಿಸ್ತದೆ. ಎಲ್ಲ ವರ್ತ್. ಜಿಲೇಬಿ ಚೆನ್ನಾಗಿಲ್ಲ, ಬಟ್ ಅದು ಬರೀ 30. ಹಾಂ, ಮತ್ತು 6 ಪೀಸ್ ಕೊಟ್ಟಿದ್ದಾರೆ. Buy one get one. ಮಯೋನೀಸ್. ಸ್ವಲ್ಪ 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 ಇಲ್ಲ, ಚಟ್ನಿ ಇದೆ. ಈ ಟ್ರೈ ಮಾಡ್ದಂಗೆ ಆಗಿ ಇದೆ ಇದೆ.
ಯಾರು ತಿಂದಿದ್ದೆಲ್ಲ ಜೀರ್ಣ ಆಗ್ಬೇಕಲ್ಲ, ಅದಕ್ಕೆ ಸೋಡಾ ಕುಡಿಯೋಣ ಅಂತ ಪ್ಲಾಸ್ಟಿಕ್ ಇದು ಮಾಡೋಣ ಅಂತ ಸೋಡಾ ತಗೊಂಡೆ. ಅದು ಚೆನ್ನಾಗಿತ್ತು, ಬಟ್ ಕೋಲ್ಡ್ ಇರಲಿಲ್ಲ ಅಷ್ಟೇ. ಎಷ್ಟು ಖರ್ಚು ಮಾಡಿರ್ಬೇಡ ಇವತ್ತು ಒಬ್ಬೊಬ್ಬರಿಗೆ ಒಂದು 500 ರೂಪಾಯಿ 500 ರೂಪಾಯಿ ಇಲ್ಲ 300 400 ಒಬ್ಬೊಬ್ರಿಗೆ ಟೋಟಲ್ ಇರಬೇಕು ಅನ್ನೋಷ್ಟೊತ್ತಿಗೆ ಮಿಸ್ಟರ್ ಸೊ ಎಲ್ಲ ಹಂಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಗಾಡ್, ಮಿಸ್ಟರ್ ಆ್ಯಂಡ್ ಮಿಸಸ್ ಹೋಗೋದಕ್ಕೂ ಸಾರ್ಥಕ, ಬಟ್ ತಿನ್ನೋಕ್ಕಾಗಿರಲಿಲ್ಲ. ಎಷ್ಟು ಫನ್ನಿ ಅನ್ನಿಸ್ಬೋದು. ಇದನ್ನು ನಾವು ಪಾರ್ಸೆಲ್ ಮಾಡಿಸ್ಕೊಂಡು ಮಾರನೇ ದಿನ ಆಫೀಸಲ್ಲಿ ಕುತ್ಕೊಂಡು ತಿಂದಿದ್ದೀವಿ, ಅಷ್ಟು ಫುಲ್ಲಾಗಿ. ಸೊ ಹೀಗಿತ್ತು. ಈ ಪೂರಪ್ಪನ ನಮ್ಮ ಒಂದಿನ ಮುಗಿಸ್ಕೊಂಡು ಹೊರಟ್ವಿ. Please do like, share and subscribe.